ವಿಪರ್ಯಾಸ ಎಂದರೆ ನಮ್ಮ ನಾಯಕರೇ ನಮ್ಮ ಕುರುಬ ಸಮುದಾಯದವರು ಬಹುಸಂಖ್ಯೆ ಇರುವಂಥ ಲೋಕಸಭೆ ಮತ್ತು ವಿಧಾನಸಭೆಯ ಕ್ಷೇತ್ರಗಳಲ್ಲಿ ನಮ್ಮ ಕುರುಬರಿಗೆ ಟಿಕೆಟ್ ಕೊಡಿಸದೆ ಇತರೆ ಮುಂದುವರಿದಂಥ ಸಮುದಾಯದವರಿಗೆ ಟಿಕೆಟ್ ಕೊಡಿಸಿ ಅವರಿಗೆ ಕಂಬಳಿ ಹಾಕಿ ಪವಿತ್ರವಾದಂಥ ಕುರುಬರ ಭಂಡಾರವನ್ನು ಹಚ್ಚಿ ಅವ್ರಿಗೆ ಡೊಳ್ಳು ಹೊಡಿಸಿ ಡೊಳ್ಳನ್ನು ಬಾರಿಸಿ ಅವರನ್ನು ಗೆಲ್ಲಿಸು ಅಂತೇಳಿ ಅವರನ್ನು ಗೆಲ್ಲಿಸಲು ಕುರುಬರು ಮತ ಹಾಕಿ ಅವರನ್ನು ಗೆಲ್ಲಿಸಲು ಬೇಡಿಕೊಳ್ತಾರೆ. ಕರ್ನಾಟಕದಲ್ಲಿ ಕುರುಬರು ಬಹುಸಂಖ್ಯೆ ಇರುವಂಥ ಸುಮಾರು 35ರಿಂದ 40 ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೆಜಾರಿಟಿ ಇದ್ದೇವೆ. ಬಲಿಷ್ಠ ಕುರುಬ ನಾಯಕರುಗಳನ್ನು ಗುರುತಿಸಿ ಸುಮಾರು 10 ವರ್ಷಗಳಲ್ಲಿ ಅವರನ್ನು ಬೆಳೆಸಿ ಅವರಿಗೆ MLA ಟಿಕೆಟ್ ಕೊಡಿಸಿ ಗೆಲ್ಲಲು ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ರೆ ನಾವು ಬೇರೆ ಸಮುದಾಯದವರಿಗೆ ಮತ ಹಾಕಿ ಗೆಲ್ಲಿಸುವಂಥ ಪ್ರಮೇಯವೇ ಇಲ್ಲಿ ಬರ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮವರೇ ಚುನಾವಣೆಯಲ್ಲಿ ಅವಕಾಶ ಅಥವಾ ಬೆಂಬಲವಿಲ್ಲದೆ ಸ್ಪರ್ಧೆ ಮಾಡದೇ ಇರುವಾಗ ಅನ್ಯ ಸಮುದಾಯದ ಮುಂದುವರಿದ ಸಮುದಾಯಗಳಿಗೆ ಮತ ಚಲಾಯಿಸದೆ ಬೇರೆ ದಾರಿ ಇಲ್ಲದಂತಾಗಿದೆ. ನಮ್ಮವರ ಆಜ್ಞೆಯೇ ಮಾಡಿರುವಾಗ ಇದು ಹಿಂದುಳಿದ ಕುರುಬ ಸಮುದಾಯಕ್ಕೆ ನಮ್ಮವರಿಂದಲೇ ಆಗುವಂಥ ಅನ್ಯಾಯ ಮತ್ತು ಘೋರ ದ್ರೋಹವಲ್ಲದೆ ಮತ್ತೇನೇನು. 31 ಜಿಲ್ಲೆಗಳಲ್ಲಿ ಬರೀ ಬೆರಳೆಣಿಕೆಯಷ್ಟೇ 2ನೇ ಹಂತದ ಕುರುಬ ರಾಜಕೀಯ ನಾಯಕರುಗಳಿದ್ದಾರೆ. ಅದು ಕೂಡ ಕೆಲವು ವ್ಯಕ್ತಿಗಳು ಕೆಲವರಿಗೆ ಮಾತ್ರ ಸೀಮಿತವಾಗಿದ್ದಾರೆ. ರಾಜಕೀಯದ ಕಾರಣದುದ್ದಕ್ಕೂ ಕುರುಬರಿಗೆ ಆದ ಘೋರ ಅನ್ಯಾಯವಲ್ಲದೆ ಮತ್ತಿನ್ನೇನು. ಮೊದಲು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವುದರಿಂದ ನಾವು ಸಮಾಜದಲ್ಲಿ ಅನ್ಯಾಯ ಅಸಮಾನತೆ ಸರಿದೂಗಿಸಬಹುದಾಗಿದೆ ಮತ್ತು ಕುರುಬ ಸಮುದಾಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಎಲ್ಲ ರಂಗಗಳಲ್ಲೂ ಸಮಗ್ರ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ. ಏಕೆ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ 2 ಜನ ಕುರುಬ ಸಮುದಾಯದ ಶಾಸಕರಿದ್ದಾರೆ, ಅದು ಕೊಪ್ಪಳ ಜಿಲ್ಲೆ. ಏಕೆಂದರೆ ಇನ್ನೊಮ್ಮೆ ಹೇಳ್ತೀನಿ, ಕಲ್ಯಾಣ ಕರ್ನಾಟಕದಲ್ಲಿ 7 ಜಿಲ್ಲೆಗಳಿದ್ದಾವೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ. ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 2 ಜನ ಶಾಸಕರಿದ್ದಾರೆ, ದೊಡ್ಡನಗೌಡ ಪಾಟೀಲ್ ಅವರು ಮತ್ತು ರಾಘವೇಂದ್ರ ಇಟ್ನಾಳ್ ಅವರು. ಈ ಒಂದೇ ಜಿಲ್ಲೆಯಲ್ಲಿ 2 ಜನ ಶಾಸಕರಿದ್ದಾರೆ. ಉಳಿದ 6 ಜಿಲ್ಲೆಗಳಲ್ಲಿ ಒಬ್ಬರು ಕೂಡ ಕುರುಬ ಸಮುದಾಯ ಶಾಸಕರಿಲ್ಲ. ಅದೇ ರೀತಿ ನೋಡ್ರಿ ನೀವು, ವಿಜಯಪುರ ಜಿಲ್ಲೆ ಅಂಥ ದೊಡ್ಡ ಕ್ಷೇತ್ರ, ಅಲ್ಲಿ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಬೆಳಗಾವಿಯಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಒಬ್ಬರು ಕೂಡ ಕುರುಬ ಸಮುದಾಯದ ಶಾಸಕರಿಲ್ಲ. ಇದು ಒಂದು ನೋವಿನ ಸಂಗತಿ. ಬೆಳಗಾವಿಯಿಂದ ಟಿಕೆಟ್ ಕೊಡ್ತಾರೆ ಅಂತ ಕಾಯ್ಕೋತ ಕೂತಿದ್ದೇವೆ. ಏನಾಗುತ್ತೆ ನೋಡೋಣ. ಈಗ ನಮ್ಮ ಸಮುದಾಯದ ಮುಂಚೂಣಿಯಲ್ಲಿರುವ ನಾಯಕರೇ 2ನೇ ಹಂತದ ನಾಯಕರನ್ನು ಬೆಳೆಸಬೇಕಾಗಿದೆ. ಏನು ಮಾಡ್ತಾರೆ ನೋಡೋಣ. ನಮಸ್ಕಾರ.